ಶೋಭಾ ರಾಣಿ, ಶ್ರೀ ಲಕ್ಷ್ಮೀ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾಧ್ಯಕ್ಷರು ಹಾಗೂ ಇಂಡಿಯನ್ ಪಾಲಿಟಿಕ್ಸ್ ಪತ್ರಿಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ನನ್ನನ್ನು ಪೊನ್ನಣ್ಣ ಚಂದಮ್ಮ, ಪೊನ್ನಚ್ಚ ಮೇಡಮು ಒಂದು ಸುಮಾರಷ್ಟು ಸನ್ಮಾನ ಕಾರ್ಯಕ್ರಮಗಳಲ್ಲಿ ನಾವು ಅವರು ಒಟ್ಟಿಗೆ ಸನ್ಮಾನಗಳನ್ನು ಮಾಡಿಸ್ಕೋತಾ ಇದ್ವಿ. ಆವಾಗ ಪರಿಚಯ ಆದರು. ಆವಾಗ ಪರಿಚಯ ಆದಾಗ ನನಗೆ ಅವ್ರ ಬಗ್ಗೆ ಅಷ್ಟು ಇದಿರಲಿಲ್ಲ. ಆಮೇಲೆ ಇವ್ರನ್ನೇ ಬಂದೊಂದಿನ ಪತ್ರಿಕೆಯಿಂದ ಇಂಟ್ರ್ಯೂ ಮಾಡಿದಾಗ ಇವರು ಸುಮಾರಷ್ಟು ಸನ್ಮಾನಗಳನ್ನು ಮಾಡಿ ಮತ್ತು ಇಷ್ಟು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆಯನ್ನು ಕೊಟ್ಟು, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರುಗಳಿಗೆಲ್ಲ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ. ಮತ್ತು ಇವ್ರ ಬಗ್ಗೆ ತಿಳಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಮತ್ತು ಇವರು ವಿದೇಶಗಳಲ್ಲಿ ಹೋಗಿ ಕೂಡ ಸುಮಾರಷ್ಟು ಸನ್ಮಾನಗಳನ್ನು ಮಾಡಿಸ್ಕೊಂಡ್ಬಂದಿದ್ದಾರೆ. ಇಂಥವರು ಇಂಥ ಒಂದು ಸ್ಕೂಲ್ನ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅಂದರೆ ಅದು ತುಂಬ ಒಂದು ಕಷ್ಟಕರವಾದ ಕೆಲಸ. ಕಷ್ಟನೂ ಇಷ್ಟು ವರ್ಷ ಜಯಿಸ್ಕೊಂಡು ಬಂದಿದ್ದಾರೆ ಅಂದರೆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು ವಿದ್ಯೆಯನ್ನು ನೀಡ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಎಲ್ಲ ಥರ ಎಲ್ಲ ಸಂಸ್ಥೆ ಏನೇನೋ ನಡೆಸ್ಬೋದು, ಆದರೆ ಮಕ್ಕಳಿಗೆ ವಿದ್ಯಾದಾನ ಮಹಾದಾನ. ಆ ವಿದ್ಯೆಯನ್ನು ಕಲಿಸ್ಕೊಟ್ಟು ಅವರಿಗೆ ಒಂದು ಮಾರ್ಗದರ್ಶನ ಕೊಡ್ತಾರಲ್ಲ, ಹಾಗೂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಅಂತ ಗುರುಗಳು ಯಾರು ಅಂತ ಫಸ್ಟ್ ಕೇಳ್ತಾರೆ. ಮತ್ತು ಮಕ್ಕಳು ಕೂಡ ನಾವು ಎಲ್ಲಿ ಕಲ್ತ್ವಿ, ಶಾಲೆ ಈ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು SLC-ವರೆಗೂ ಓದೋದೇ ಒಂದು ಒಳ್ಳೆ ಫೌಂಡೇಶನ್ ಮಕ್ಕಳಿಗೆ. ಇದನ್ನೇ ಅವ್ರು ನೆನೆಸ್ಕೊಳ್ಳೋದು. ಇಲ್ಲಿ ಇರ್ತಕ್ಕಂಥ ಸ್ನೇಹಿತರಾಗ್ಬೋದು, ಸ್ನೇಹ ಆಗ್ಬೋದು, ಎಲ್ಲ ನೆನೆಸ್ಕೊಳ್ಳೋದು ಇಲ್ಲಿವರೆಗೂ. ಕಾಲೇಜ್ ಲೆವೆಲ್ಗೆ ಹೋದಾಗ ಅವರು ಅಷ್ಟು ಇದು ಮಾಡ್ಕೊಳ್ಳಲ್ಲ. ಇಲ್ಲಿವರೆಗೂ ಒಂದು ಒಳ್ಳೆ ಫೌಂಡೇಶನ್ ಹಾಕಿ ಮಕ್ಕಳುಗಳನ್ನೆಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಪುರಸ್ಕಾರಗಳು ಸಿಕ್ಕಲಿ, ಇಂತಹ ಒಂದು ಒಳ್ಳೆ ಸಂಸ್ಥೆ ನಡೆಸ್ತಾ ಇದ್ದಾರೆ, ಇವ್ರನ್ನ ಗುರುತಿಸ್ಲಿ, ಇವ್ರಿಗಿನ್ನೂ ಸನ್ಮಾನಗಳು ಸಿಗಲಿ ಅಂತ ಹೇಳಿ. ನಮಗೇನೆಂದರೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಮುಂದೆಗೆ ಒಳ್ಳೆ ಪ್ರಜೆಗಳಾಗಬೇಕಾದ್ರೆ ಅವರು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಆಗಬೇಕು. ಅದಕ್ಕೋಸ್ಕರ ಮಕ್ಕಳನ್ನ ಪ್ರೋತ್ಸಾಹ ಕೊಟ್ಟಷ್ಟು ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಆಗಿರುವಂಥ ನಾನು ಮಕ್ಕಳಿಗೆ ಹೊರಗಡೆ ಎಲ್ಲ ಒಂದು 2-3 ತಿಂಗಳ ಮುಂಚೆನೇ ಮೆಸೇಜ್ ಹಾಕಿದ್ದು. ಎಲ್ಲ ಸ್ಕೂಲಿಂದ ಯಾರು 90 ಅಬೌವ್ ತೆಗೆದಿದ್ದೀರಾ ಅವರು ತಮ್ಮ ನೇಮ್ ಲಿಸ್ಟನ್ನು ಮತ್ತು ಇದನ್ನು ಲಿಸ್ಟನ್ನ ಕಳಿಸ್ಕೊಡಿ ಅಂತ ಹಂಗೆ ಕಳಿಸ್ಕೊಟ್ಟೋದ್ರಲ್ಲಿ ನಮಗೀಗ ಫೈನಲ್ಗೆ ಸಿಕ್ಕಿರೋದು ಒಂದು 6 ಮಕ್ಕಳು. ಅದರಲ್ಲಿ ನಮ್ಮ ಸ್ಕೂಲ್ ಮಗುವೆ ಮೊದಲನೇದು. ಅವಳು ಬೇರೆ ಊರು ಔಟ್ ಆಫ್ ಕಂಟ್ರಿಲಿದ್ದಾಳೆ. ನಾನು ಎಲ್ಲ ಮೀಟಿಂಗಲ್ಲೂ ಹೇಳ್ತಾ ಇರ್ತೀನಿ, ಪ್ರತಿ ಸಭೆಯಲ್ಲೂ ಎಲ್ಲ ಕಡೆನೂ ಹೇಳ್ತೀನಿ, ಮೊಬೈಲಿಗೆ ಅಡಿಕ್ಟ್ ಆಗಬೇಡಿ, ನಿಮಗೆ ಬ್ರೈನ್ ಎಫೆಕ್ಟ್ ಆಗುತ್ತೆ, ಮೆಮೊರಿ ಪವರ್ ಕಮ್ಮಿ ಆಗ್ತಿದೆ, ಐ ದೃಷ್ಟಿನೂ ಕಮ್ಮಿ ಆಗ್ತಿದೆ, ಇದರಿಂದ ನಿಮ್ಗೆ ಓದೋ ಹವ್ಯಾಸ ಹೊರಟೋಗ್ತಾ ಇದೆ, ಚಾಟ್ ಮಾಡೋದು, ರೀಲ್ ಮಾಡೋದು ಆ ಕಡೆ ಗಮನ ಹೋಗ್ತಾ ಇದೆ. ದಯವಿಟ್ಟು ಅಂತ ನಾನು ನಿವೃತ್ತ ಮುಖ್ಯ ವಿಮಾ ವೈದ್ಯಾಧಿಕಾರಿಯಾಗಿ ಕಾರಾವಿ ಚಿಕಿತ್ಸಾಲಯ ಬೃಂದಾವನ ಇಲ್ಲಿ ನಾನು 30 ವರ್ಷ ಕೆಲಸ ಮಾಡಿದ್ದೆ. 30 ವರ್ಷ ಸರ್ವಿಸ್ ಮಾಡಿ ಮೊನ್ನೆ ತಾನೇ ನಾನು ರಿಟೈರ್ ಆಗಿರೋದು. ಈಗ ನಮ್ಮ ಚೌದಮ್ಮ ಮೇಡಮ್ ಅವರು ನನ್ನ ಭಾಳ ಪ್ರೀತಿಪೂರ್ವಕವಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು. ನಾನು ಹಿಂದೆ ಮುಂದೆ ನಡೆದೇ ಓಡಿ ಬಂದೆ. ತುಂಬ ಖುಷಿ ಆಯಿತು ಈ ಮಕ್ಕಳನ್ನೆಲ್ಲ ನೋಡುವಾಗ. ಒಂದು ಒಳ್ಳೆ ಟೀಚರ್, ಒಳ್ಳೆ ಸ್ಕೂಲಲ್ಲಿ ಮಕ್ಕಳು ಕಲಿತಿದ್ದಾರೆ ಅಂತ ಖುಷಿ ಆಯಿತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ಮುಖ್ಯವಾಗಿ ಈಗಿನ ಮಕ್ಕಳು ಏನಾಗಿದ್ದಾರೆ, ಜಂಕ್ ಫುಡ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದು ಏನಾಗುತ್ತೆ, ಈಗ ಒಂದು ಬರ್ತ್ಡೇ ಅಂತ ಮಾಡುವಾಗ ಮನೇಲಾಗಲಿ ಶಾಲೆಯಲ್ಲಾಗಲಿ ಈ ಪೇಸ್ಟ್ರಿ ಕೇಕ್ಗಳನ್ನು ತರ್ತಾರೆ. ಅದು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ. ಅದು ಏನಾಗುತ್ತೆ, ಆ ಕ್ರೀಮು ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಟ್ ಸ್ಟಿಲ್ ಅದು ನಾವು ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ. ಅದ್ರ ಬದಲು ಈ ಮಕ್ಕಳು ಒಂದು ಸಸಿ ನೆಡೋದು, ಒಂದು ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಒಂದು ಊಟದ ವ್ಯವಸ್ಥೆ ಮಾಡೋದು ಅಂಥದನ್ನು ಇವ್ರಿಗೆ ಹೇಳಿ ಕೊಡಬೇಕು ಟೀಚರ್ಸ್ ಆದವರು, ಪೇರೆಂಟ್ಸು. ಹಾಗಾಗಿ ಇದನ್ನು ಮೊದಲು ಈ ಸಂಸ್ಕೃತಿ ನಿಲ್ಲಿಸಬೇಕು. ಈ ಜಂಕ್ ಫುಡ್ ಪ್ರಭಾವ ತುಂಬ ಆಗ್ತಾಯಿದೆ. ಮಕ್ಕಳಲ್ಲಿ ಒಬೆಸಿಟಿ ಬರ್ತಾಯಿದೆ, ದೊಡ್ಡತಿನ ತುಂಬ ದಪ್ಪ ಆಗೋದು, ಅದರಲ್ಲಿ ಹುಡುಗಿರಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, PCOD ಪ್ರಾಬ್ಲಮ್ ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಇದೇನೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋಕ್ಕೆ ಕಾರಣ ಜಂಕ್ ಫುಡ್ಡು. ಒಂದು ಸರಿಯಾದ ನಿದ್ರೆ ಕ್ರಮ ಇರಲ್ಲ, ಇವತ್ತೊಂದು ಸರಿಯಾದ ಒಂದು ಡಿಸಿಪ್ಲಿನ್ ಲೈಫ್ ಇರಲ್ಲ, ಅದು ಒಂದು ಟೈಮ್ ಟೇಬಲ್, ಒಂದು ದಿನಚರಿ ಅಂತ ಇರಲ್ಲ ಮಕ್ಕಳಲ್ಲಿ. ಹಾಗಾಗಿ ಏನಾಗುತ್ತೆ, ಅದು ಹೆಚ್ಚು ಕಮ್ಮಿಯಾಗಿ ಈಗ ಮಕ್ಕಳ ಮೇಲೆ, ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರ್ತಾ ಇದೆ. ಅದನ್ನು ಟೀಚರ್ಸು ಮತ್ತು ಪೇರೆಂಟ್ಸು ಮನೇಲಿ ಗುರುತಿಸಿ ಆದಷ್ಟು ಮನೆ ಊಟ ಮಾಡಲಿ. ಅದು ತಂಗಳದ ಅನ್ನನೇ ಇರಲಿ, ರಾತ್ರಿ ಉಳಿದಿರೋದು ಅದನ್ನು ಬೆಳಗ್ಗೆ ಮೊಸರು ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಅದರಲ್ಲಿ ಪ್ರೀಬಯೋಟಿಕ್, ಪ್ರೋಬಯೋಟಿಕ್ ಅಂತ ಗಟ್ಟಿಗೆ ತುಂಬ ಒಳ್ಳೆಯ ಆರೋಗ್ಯ ಕೊಡುತ್ತೆ ಅವ್ರ ಗಟ್ಟಿಗೆ. ಹಾಗಾಗಿ ಅದನ್ನೆಲ್ಲ ನಾವು ಮುಂದೆ ನಮ್ಮ ಹಿರಿಯರು ಏನು
ಅನುಸರಿಸ್ತಾ ಇದ್ದರು ಕ್ರಮನ, ಆಹಾರ ಕ್ರಮನ, ಅದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಇತ್ತೀಚೆಗೆ ಏನಾಗಿದೆ, ತುಂಬ ಪಾಶ್ಚಾತ್ಯಕರಣ ಆಗಿಬಿಟ್ಟು ವೆಸ್ಟರ್ನೈಸ್ ಆಗ್ತಾ ಇದೆ ಎಲ್ಲ ಸ್ಲೋಲಿ. ಆಮೇಲೆ ಈ ದೇಶದ ನೆಲದ ಮೇಲೆ ಅವ್ರಿಗೆ ಪ್ರೀತಿನೂ ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ. ಅದನ್ನು ಈ ಟೀಚರ್ಸು ಅದನ್ನು ಹುರಿದುಂಬಿಸ್ಬೇಕು ಅವರಿಗೆ. ಜೊತೆಗೆ ಆರೋಗ್ಯದ ಬಗ್ಗೆ ಪಾಠ, ನೀತಿ ಪಾಠ ಅವರಿಗೆಲ್ಲ ಹೇಳ್ಕೊಡ್ಬೇಕು. ಹಾಗಾಗಿ ಸಂಸ್ಕಾರ, ವಿನಯ ಇದನ್ನೆಲ್ಲ ಅವ್ರಿಗೆ ಗೌರವ ಅದನ್ನೆಲ್ಲ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಹಾಗಾಗಿ ಅವ್ರನ್ನ ಒಳ್ಳೆ ಪ್ರಜೆಗಳಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ.